ಇಂದಿನ ಅಧಿವೇಶನ ನಾನಾ ಕಾರಣಕ್ಕೆ ಸದ್ದು ಮಾಡಿತು. ಕಾಂಗ್ರೆಸ್ ಬಿಜೆಪಿ ನಾಯಕರು ಗಂಭೀರವಾಗಿ ಚರ್ಚೆ ಮಾಡಿದರು, ಒಬ್ಬರನ್ನೊಬ್ಬರು ಟೀಕಿಸಿದರು. ಕಾಮಿಡಿ ಇರಲಿಲ್ಲ, ಆದರೆ ಗಂಭೀರ ಚರ್ಚೆ ಇತ್ತು, ವ್ಯಂಗ್ಯ ಇತ್ತು, ಟೀಕೆ ಇತ್ತು, ಎಲ್ಲವೂ ಇತ್ತು. ಹೇಗಿತ್ತು ಅಧಿವೇಶನ ಬನ್ನಿ ನೋಡೋಣ. ಇಡಿ ಏಜೆಂಟ್ಗಳ ಇವರು ಏಜೆಂಟ್ಗಳ ಇವ್ರಿಗೆ ಈ ರಾಜ್ಯದಲ್ಲಿ ಹಿಂಗಾದ್ರೆ ಇನ್ನೊಂದು ರಾಜ್ಯದಲ್ಲಿ ಆಯ್ಕೊಂಡು ಹೊಡಿತಾರೆ. ದಾನಶೂರನ ಗರಣದ ದಡ ದಾನಶೂರನ ಇದೊಂದು ಮಾತ್ರ ಕೆಂಪಗೆ ಹಾಕ್ತೀರಾ ಸರ್? ಮಾತುಗಳಂತೂ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ವಿಷಯ ಗೊತ್ತಿಲ್ವಾ? ಎದ್ದೇಳಿ ಕೃಷ್ಣೇಗೌಡ ಅಂದ್ರೆ ನಾ ಕೃಷ್ಣೇಗೌಡ ಅಲ್ಲ, ಸುಮ್ಮ ವಕೊಂಡಪ್ಪ ಗೌಡ ಹಾಕುತ್ತಾರ. ಇಡಿ ಏನು ಇವ್ರಪ್ಪನ ಮನೆದ? ಮುಖ್ಯಮಂತ್ರಿಗಳ ಹೆಸರು ಅವ್ರನ್ನ ಇಕ್ಕಟ್ಟಿ ಸಿಲುಕ್ಸು ಅಂತ ಹೇಳಿ ಇಡಿ ಅವರು ಬಂದು ಇಲ್ಲಿ ಪ್ರಜಾಪ್ರಭುತ್ವೇನ್ರಿ? ಏನ್ ಇವ್ರು ಈ ಇಡಿ ಏಜೆಂಟ್ಗಳ ಇವರು? ಏನ್ ಇಡಿ ಇವ್ರ ಮನದ? ಇಡಿ ಭಾರತ ದೇಶದಲ್ಲಿ ಒಂದು ಸಂಸ್ಥೆ. ಇವ್ರಿಗೆ ಈ ರಾಜ್ಯದಲ್ಲಿ ಹಿಂಗಾದ್ರೆ ಇನ್ನೊಂದು ರಾಜ್ಯದಲ್ಲಿ ಆಯ್ಕೊಂಡು ಹೊಡಿತಾರೆ. ಗೊತ್ತಿದ್ದ ನನಗೆ. ಇವ್ರ ಮನೆ ಆಸ್ತಿ ಇಡಿ ಇವ್ರ ಮನೆ ಆಸ್ತಿ ಅಲ್ರಿ. ಡಿಕೆ ಶಿವಕುಮಾರ್ ವರ್ಸಸ್ ಅಶ್ವಥ್ ನಾರಾಯಣ್. ಏನು ನಾನು ಬಿಸಿ ಭೀಮನ ಬಲ ತೆಗೆದು ಬಿಡ್ತೀನಿ ಅಂತ ಅಂದ್ರೆ ಯಶಸ್ಸಾಗಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು. ದಾನಶೂರನ ಗರಣದ ದಾನಶೂರನ ಇದೊಂದು ಮಾತ್ರ ಕೆಂಪಗೆ ಹಾಕ್ತೀರಾ ಸರ್? ಮಾತುಗಳಂತೂ ಮಾತುಗೂ ನಿಮ್ ಕಾರ್ಯಕ್ಕೂ ಎರಡಕ್ಕೂ ಸಂಬಂಧನೇ ಇಲ್ಲ ಸರ್. ನಾನು ಅದೇ ನಿನ್ನೆ ಮಾತಾಡ್ತಿದ್ದೆ ಸರ್, ಬೆಳಗ್ಗೆನು. ಸರ್ ಶಿವಕುಮಾರ್ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಏನೇನು ಮಾತುಗಳನ್ನ ಉಲ್ಲೇಖ ಮಾಡ್ತಾರೆ. ಆದ್ರೆ ಕಾರ್ಯ ಬಂದಾಗ ಅದಕ್ಕೆ ವಿರುದ್ಧವಾಗಿರ್ತಾರಲ್ಲ, ಯಾಕೆ ಅಂತ. ನೋ ಸರ್, ವಾಟ್ ಹ್ಯಾಸ್ ಸ್ಪೋಕನ್ ಹೇಳ್ತೀನಲ್ಲ, ನನ್ನ ಬಿಗ್ಗೆಸ್ಟ್ ಸ್ಟ್ರೆಂತ್ ಸರ್ ಬೆಂಗಳೂರು ಅಲ್ಲ ಸರ್, ಬೆಂಗಳೂರು. ಒಂದು ನಿಮಿಷ ಕೂತ್ಕೊಳ್ರಿ. ಧರ್ಮರಾಯನ ಧರ್ಮತ್ವ, ದಾನಶೂನ ಕರ್ಣನ ದಾನತ್ವ, ಅರ್ಜುನನ ಗುರಿ, ಭೀಮನ ಬಲ, ವಿದುರನ ನೀತಿ, ಕೃಷ್ಣನ ತಂತ್ರ, ಇಷ್ಟಿದ್ರು ಮಾತ್ರ ಯಶಸ್ಸು. ಅಶೋಕ ಕನಕಪುರ ನಿಂದೆ ಕಣಪ್ಪ. Bangalore belongs to everyone. Definitely, no doubt about that. Sir, Bangalore belongs to everybody. Kanakpura also belongs to everybody. Kanakpura ನಿಂದಪ್ಪ. Kanakpura also belongs to everybody. ನೀವು ಹೇಳಿದ್ರೆ ಬೆಂಗಳೂರು ನಮ್ದಲ್ಲ, ಕನಕಪುರನೂ ನಮ್ದು. ನಿನ್ಗೂ ಬೆಂಗಳೂರು ಒಡೆದ್ರೆ ಕೆಂಪೇಗೌಡರಿಗೆ ಅವಮಾನ. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ದು, ಅವ್ರಿಗೆ ಗೃಹ ಹೊಡಿತಾ ಇದ್ರೆ ಚಿತ್ರ ಮಾಡಿದ್ರೆ ಶಾಪ ತಟ್ಟುತ್ತೆ ನಿಮಗೆ. ಅವಮಾನ ಮಾಡ್ತಿದ್ದೀರಿ. ಪ್ರಧಾನಮಂತ್ರಿ 7 ಕೋಟಿ ಇರೋರ್ನ ಮುಖ್ಯಮಂತ್ರಿ ಕಾರ್ಪೊರೇಷನ್ ಬೆಂಗಳೂರು ನಗರದ ಆಡಳಿತ ಸುಧಾರಣೆಗೋಸ್ಕರ ಮುಖ್ಯಮಂತ್ರಿಗಳು 7 ಕೋಟಿ ಭಾಗ ಮಾಡ್ಬಿಡಿ, ದೇಶನ ಭಾಗ ಮಾಡ್ಬಿಡಿ. HK ಪಾಟೀಲ್ ರೇ ಎದ್ದೇಳ್ರಿ ಯಪ್ಪ. ನಮ್ಮ HK ಪಾಟೀಲ್ ಏನು ಮಾತಾಡೋದಿಲ್ಲ. ಇಂಥ ಸಂದರ್ಭದಾಗ ಎದ್ದು ಮಾತಾಡ ಅವ KH ಪಾಟೀಲ್ ಹೆಂಗಿದ್ರು ಹುಲಿ ಹತ್ತಿದ್ರು, ಗದಗ ಹುಲಿ ಮಾತಾಡ್ತಿದ್ರು ಸರ್ಕಾರ ಬಿಲ್ ಬಗ್ಗೆ ಮಾತಾಡಿ. ಎದ್ದೇಳಿ ಮಂಜುನಾಥ ತೇರಿಸ್ಬೇಕಾಗಿ. ಎದ್ದೇಳಿ ಕೃಷ್ಣೇಗೌಡ ಅಂದ್ರೆ ನಾ ಕೃಷ್ಣೇಗೌಡ ಅಲ್ಲ, ಸುಮ್ಮ ವಕೊಂಡಪ್ಪ ಗೌಡ ಹಾಕುತ್ತಾರ. ನೋಡಿ, ಇವ್ರಿಗೆ ಒಂದು ಪ್ಲ್ಯಾನ್ ಇತ್ತು. ಏನು ಪ್ಲ್ಯಾನು? ರೇಣುಕಾಸ್ವಾಮಿಯನ್ನು ಶೆಡ್ಗೆ ಕರ್ಕೊಂಬರ್ತಾರೆ. ಯಾರು ಕರ್ಕೊಂಬರೋದು? ರಾಘವೇಂದ್ರ ಅವರ ತಾಯಿ ಮೊನ್ನೆ ತೀರ್ಕೊಂಡ್ರು. ನಿರಂತರ 5 ಗಂಟೆ ಟಾರ್ಚರ್ ಮಾಡಿದ ಮೇಲೆ ಒಂದು ಹೊಸ ವರ್ಷ ಶುರುವಾಗುತ್ತೆ. ಅಂದರೆ ಆನ್ ದ ಸ್ಪಾಟ್. ಯಾಕಂದರೆ ಪ್ಲ್ಯಾಂಡ್ ಅಲ್ವಲ್ಲ, ಪೊಲೀಸರಲ್ವಲ್ಲ. ಅಣ್ಣ ಈಗ ಇವನ ಒಂದು ಕ್ಷಮೆ ಕೇಳೋದು ಮಾಡೋಣ. ರೇಣುಕಾಸ್ವಾಮಿ ಕ್ಷಮೆ ಕೋರುವ ವಿಡಿಯೋ ಮಾಡಬೇಕಿತ್ತಂತ. ವಿಡಿಯೋ ಮಾಡುವ ಮುನ್ನವೇ ಸಖತ್ತಾಗಿ ಹೊಡೆದು ಬಿಸಾಕಿರ್ತಾರೆ. ಸಖತ್ತಂದರೆ ಮನಸ್ಸೋ ಇಚ್ಛೆ, ಥಳಿಸಿದ ನಂತರ ಕ್ಷಮೆ ಕೇಳೋ ವಿಡಿಯೋ ಮಾಡೋ ಪ್ಲ್ಯಾನ್. ಅಂದರೆ ಮೈ ಮೇಲೆಲ್ಲ ಪೆಟ್ಟು ಬಿದ್ದಿರುತ್ತೆ. ಮೊನ್ನೆ ಯಾರ್ದೋ ಒಂದು ಉಮಾಪತಿಗೆ ಬೈದಾಗ ನಂತರ ಪೊಲೀಸವ್ರು ಕರ್ಕೊಂಡು ಹೋದ ನಂತರ ಶೇಪ್ ಹೆಂಗೆ ಚೇಂಜ್ ಆಗಿತ್ತು. ಅವ್ನು ಬರಲಿ ನೋಡ್ಕೋತೀನಿ ಹಾಗೆ ಹೀಗೆ ಅಂದವನು ಆಮೇಲೆ ಹಣ ಬಿಟ್ಬಿಡೋಣ ಅನ್ನೋ ರೀತಿಯಲ್ಲಿ ಮಾಡಿಸಿದ್ರು. ಆ ಥರ ಇವನನ್ನು ಮಾಡಿಸೋಣ ಅಂತ ಅವ್ರಿಗೆ ಪ್ಲ್ಯಾನ್ ಇತ್ತು. ಪವಿತ್ರ ಗೌಡಗೆ ಕ್ಷಮೆ ಕೋರಿದ ವಿಡಿಯೋ ಮಾಡಬೇಕಿತ್ತಂತೆ. ಆ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಬೇಕಿತ್ತು. ಹಾಗಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರೆ ಏನಾಗುತ್ತೆ? ಉಳಿದವರಿಗೆಲ್ಲ
ಅಣ್ಣನ ಬಗ್ಗೆ ಯಾರು ಮಾತಾಡಬಾರ್ದು, ಈ ಅಣ್ಣನಾಗ ನೋಡಿದ್ರಾ ಫುಲ್ ಹೊಡೆದಾಕ್ಬಿಡ್ತಾರೆ, ಹಿಂಗೆಲ್ಲ ಒಂದು ಹವಾ ಕ್ರಿಯೇಟ್ ಮಾಡಬೇಕು ಅಂತಿತ್ತು. ವಿಡಿಯೋ ಮಾಡೋಕ್ಕೆ ಹೋಗ್ತಾರೆ ಇವರು, ಹೇಳೋ ಅಂತ ಅಂದ್ಬಿಟ್ಟು ಮನಸ್ಸೋ ಇಚ್ಛೆ ತಳಿಸಿದ ಕಾರಣ ನಿತ್ರಾಣವಾಗಿರ್ತಾನೆ ರೇಣುಕಾಸ್ವಾಮಿ. ಇಬ್ಬರು ರೇಣುಕಾಸ್ವಾಮಿಯನ್ನು ಹಿಡ್ಕೊಂಡು ಕೂರಿಸ್ತಾರೆ, ಕುತ್ಕಾಯಿ ಹೇಳೀಗ ಅಂತ. ಮತ್ತೊಬ್ಬ ಎದುರಿನಿಂದ ಮೊಬೈಲ್ ಹಿಡಿದು ನಿಂತ್ಕೊಂಡಿರ್ತಾನಂತೆ, ಮಾಡಿ ಹೇಳಿ ಅಂತೇಳಿ. ಇವ್ರು ಹೇಳ್ಕೊಡೋದು, ಮುಂದೆ ಈ ರೀತಿ ಮಾಡೋದಿಲ್ಲ ಅಂತ ಹೇಳು, ಅಶ್ಲೀಲ ಮೆಸೇಜ್ ಫೋಟೋ ಕಳಿಸಲ್ಲ ಅಂತ ಹೇಳೋ, ಆಮೇಲೆ ಹೊಡಿಯೋದು ಒಂದು ತನಕ್ ಅಂತೇಳಿ. ಆಲ್ರೆಡಿ 5 ಗಂಟೆ ಹೊಡೆದಾಗಿದೆ. ನಿತ್ರಾಣವಾಗಿದ್ದ ರೇಣುಕಾಸ್ವಾಮಿಗೆ ಮಾತನಾಡೋದಕ್ಕೆ ಆಗಲೇ ಇಲ್ಲ. ಅವನು ಡಮಕ್ ಅಂತೇಳಿ ಸೈಡಿಗೆ ಬಿದ್ದುಬಿಟ್ಟಿದ್ದಾನಂತೆ. ಆಮೇಲೆ ಇವರು ಏನಣ್ಣ ಹಿಂಗೆ ಬಿದ್ದುಬಿಟ್ಟಿದ್ದಾನೆ, ನಾಳೆ ಕ್ಷಮೆ ಕಳಿಸೋಣ ಬಿಡು ಅಂತೇಳಿ ಸೆಕ್ಯೂರಿಟಿ ರೂಮ್ಗೆ ಎತ್ತಾಕೊಂಡು ಹಾಕಿದ್ದ. ಎಲ್ಲಿಗೆ? ಸೆಕ್ಯೂರಿಟಿ ರೂಮ್. ಈ ಸೆಕ್ಯೂರಿಟಿ ರೂಮ್ಗೆ ಹಾಕಿ ಇಲ್ಲಿ ಎಣ್ಣೆ ಹೊಡೆದಿದ್ದಾರೆ. ಸೆಕ್ಯೂರಿಟಿ ರೂಮ್ಗೆ ಹಾಕಿದ ಕೆಲವೇ ಕ್ಷಣಗಳಲ್ಲಿ ರೇಣುಕಾಸ್ವಾಮಿ ಸತ್ತೋಗ್ಬಿಟ್ಟಿದ್ದಾರೆ. ವಿಡಿಯೋನೂ ಇಲ್ಲ, ಎಂಥದ್ದು ಇಲ್ಲ. ರೇಣುಕಾಸ್ವಾಮಿಯ ಕ್ಷಮಾಪಣೆ ವಿಡಿಯೋ ಮಾಡೋಕ್ಕೆ ಇವರಿಂದ ಆಗಲಿಲ್ಲ. ಆದರೆ ಆ ಪ್ರಯತ್ನ ಪಟ್ಟಿದ್ರಲ್ಲ ಕ್ಲಿಪ್ಪಿಂಗ್ಸು, ಅದು ಸಿಕ್ಕಿದೆಯಂತೆ. ಅದು ಸಿಕ್ಕಿದೆ ಅಂದರೆ ವಿಡಿಯೋ ಮಾಡಿಬಿಟ್ಟು ಹೊಡೆದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋದು. ದರ್ಶನ್ ಅವರಿಗೆ ಮಾತನಾಡಿದ್ದಕ್ಕಾಗಿ ನೋಡಿ ಇವನ ಪರಿಸ್ಥಿತಿ ಹೇಗಾಯಿತು ಹೇಳುವಾಗ ಉಳಿದವರು ಬೇಡಪ್ಪ ಯಾಕೆ ಬೇಕು ಹಂಗೆ ಅನ್ಕೋತಾರೆ ಅಂತೇಳಿ. ಬಟ್ ಇದು ಉಲ್ಟಾಗೋದು. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತಹ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತಾರೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.